ನಮಸ್ಕಾರ. ವೈಭವ್ ಮೇಲೆ 10 ಕೋಟಿ ದಂಡ, 2 ವರ್ಷ ಜೈಲು ಶಿಕ್ಷೆ ವಿಧಿಸಿದ ಐಸಿಸಿ. ಸ್ನೇಹಿತರೆ, ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಮತ್ತು ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವಿನ ಪಂದ್ಯ ರೋಚಕ ಹೀಗಿತ್ತು. ವೈಭವ್ ಸೂರ್ಯವಂಶಿ ಮೇಲೆ ಯಾಕೆ ದಂಡ ವಿಧಿಸಲಾಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ವೈಭವ್ ಸೂರ್ಯವಂಶಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಈ ಕೂಡಲೇ ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಡಂಬುಲ್ಲಾದಲ್ಲಿ ನಡೆದ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ನಿಗದಿತ 49.2 ಓವರ್ನಲ್ಲಿ 265 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಈ ಮೂಲಕ ಈ ಗುರಿ ಬೆನ್ನತ್ತಿದ ಶ್ರೀಲಂಕಾ ಎ ತಂಡವು ಕೂಡ 265 ರನ್ಗಳನ್ನು 9 ವಿಕೆಟ್ ಕಳೆದುಕೊಂಡು ಹೊಡೆದು ಇಲ್ಲಿ ಪಂದ್ಯ ಟೈ ಆಗಿತ್ತು. ಇನ್ನು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ತಂಡ 16 ರನ್ಗಳನ್ನು ಹೊಡೆದರೆ ಇತ್ತ ಭಾರತ ಎ ತಂಡ ಕೇವಲ 9 ರನ್ ಹೊಡೆದು ಇಲ್ಲಿ ಸೋಲೊಪ್ಪಿಕೊಂಡಿತ್ತು. ಈ ಮೂಲಕ ಪಂದ್ಯದ ಮೈದಾನದ ಮಧ್ಯೆ ವೈಭವ್ ಸೂರ್ಯವಂಶಿ ಅವರ ಮೇಲೆ ಶ್ರೀಲಂಕನ್ ಬೌಲರ್ ಕೆನಕಿ ಇಲ್ಲಿ ಜಗಳಕ್ಕೆ ಕೂಡ ಹೋದರು. ಬಟ್ ಈ ಮಧ್ಯೆ ಪಂದ್ಯದ ಮಧ್ಯೆ ಏನಪ್ಪ ಅಂದರೆ ದೊಡ್ಡ ದುರಂತವಿಲ್ಲಿ ಆಗೋಯಿತು. ಅಂದರೆ ವೈಭವ್ ಸೂರ್ಯವಂಶಿ ಕೂಡ ಶ್ರೀಲಂಕಾದ ಆ ಬಾಲರ್ ಮೇಲೆ ಕೂಡ ಇಲ್ಲಿ ಯಾವ ಥರ ಕೈಯಿಂದ ನುಗ್ಗಿದ್ರು ಅಂತ ನೀವು ನೋಡ್ಬೋದು. ಬಟ್ ಈ ಜಗಳ ಏನಪ್ಪ ಅಂದರೆ ಸದ್ಯಕ್ಕೆ ಬರಲಾಗ್ತಿದ್ದು ವೈಭವ್ ಸೂರ್ಯವಂಶಿ ಅವರ ಮೇಲೆ ಐಸಿಸಿ ಆಕ್ಷನ್ ತೆಗೆದುಕೊಳ್ಳುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಬಟ್ ಈ ಥರ ಕ್ರಿಕೆಟಲ್ಲಿ ಏನಾದರೂ ಘಟನೆ ನಡೆದರೆ ಆ ಒಂದು ಆಟಗಾರನ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ಐಸಿಸಿ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಶ್ರೀಲಂಕಾ ಬಾಲರ್ ಮತ್ತು ವೈಭವ್ ಸೂರ್ಯವಂಶಿ ಇಬ್ಬರ ಮೇಲೆ ಐಸಿಸಿ ಆಕ್ಷನ್ ತೊಗೊಂಡ್ರು ಕೂಡ ಅಚ್ಚರಿ ಇಲ್ಲ. ಅಂದರೆ ಮೊದಲಿಗೆ ಏನಪ್ಪ ಅಂದರೆ ಈ ಸಲ ಏನಾದರೂ ತಪ್ಪಾಯಿತು ಅಂದರೆ ಮೊದಲಿಗೆ 15% ಪಂದ್ಯದ 15% ದಂಡವನ್ನು ಕೂಡ ಇಲ್ಲಿ ವಿಧಿಸಲಾಗುತ್ತೆ. ಬಟ್ ಇದರ ಮೇಲೆ ಆಕ್ಷನ್ ಯಾವ ಥರ ತಗೋತಾರೆ ಐಸಿಸಿ ಅಂತ ಕಾದೋಣ. ಅಂದರೆ ಈ ಒಂದು ಜಗಳದಲ್ಲಿ ಶ್ರೀಲಂಕನ್ ಬಾಲರನ್ನು ಯಾವ ಥರ ಹೊಡೆಯಲು ಹೋದ್ರಂತ ನೀವು ವೈಭವ್ ಸೂರ್ಯವಂಶಿ ನೋಡ್ಬೋದು. ಬಟ್ 15 ವರ್ಷದ ಈ ಯುವ ಆಟಗಾರ ಈ ಥರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಸದ್ಯಕ್ಕಂತೂ ಈಗ ಐಸಿಸಿ ಏನೂ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ. ಬಟ್ ಐಸಿಸಿ ಆ್ಯಕ್ಷನ್ ತೆಗೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇರ್ತಾ ಇದೆ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.